ಸೊ ಹಾಯ್ ಫ್ರೆಂಡ್ಸ್, ಹಲೋ, ನಮಸ್ಕಾರ. ಎಲ್ಲರೂ ಹೆಂಗದಿರಪ್ಪ? ಎಲ್ಲರೂ ಆರಾಮದಿರ್ತೀರಿ ಅನ್ಕೊಂಡು ಇವತ್ತಿನ ಒಂದು ವಿಡಿಯೋನ ಸ್ಟಾರ್ಟ್ ಮಾಡತ್ನು. ಸೊ ಫ್ರೆಂಡ್ಸ್, ಇವತ್ತಿನ ಒಂದು ವಿಡಿಯೋದಾಗ ಇಂಪಾರ್ಟೆಂಟ್ ಆಗಿರುವಂಥ ಒಂದು ಅಪ್ಡೇಟ್. ಯಾವ ಒಂದು ಅಪ್ಡೇಟಪ್ಪ ಅಂದ್ರೆ, ನೀವು ಈಗ ಯೂಟ್ಯೂಬ್ ಚಾನಲ್ನ ಕ್ರಿಯೇಟ್ ಮಾಡಿರ್ತೀರಿ. ಕ್ರಿಯೇಟ್ ಮಾಡ್ಕೇಶಿಂದ ನೀವು ಮಾನಿಟೈಸೇಷನ್ಗೆ ಅಪ್ಲೈ ಮಾಡ್ತೀರಿ. ಯಾವಾಗೆಲ್ಲ ಅಪ್ಲೈ ಮಾಡ್ತೀರಪ್ಪ ಅಂದ್ರೆ, ನೀವು 4 hours ವಾಚ್ ಟೈಮ 1000 ಸಬ್ಸ್ಕ್ರೈಬರ್ಸ್ ಕಂಪ್ಲೀಟ್ ಮಾಡ್ಕೇಶಿಂದ ನೀವು ಮಾನಿಟೈಸೇಷನ್ಗೆ ಅಪ್ಲೈ ಮಾಡ್ತೀರಿ. ಅಪ್ಲೈ ಮಾಡೋ ಟೈಮ್ನಾಗ ಕೆಲವೊಂದಿಷ್ಟು ಸ್ಟೆಪ್ ಇರ್ತಾವೆ, ಅವನ್ನ ಕಂಪ್ಲೀಟ್ ಮಾಡ್ತೀರಿ. ಆ ಒಂದು ಕಂಪ್ಲೀಟ್ ಮಾಡೋ ಟೈಮ್ನಾಗ ಸೊ ಫ್ರೆಂಡ್ಸ್, ನಿಮ್ಗೆ ಎರಡನೇ ಒಂದು ಸ್ಟೆಪ್ ಅವಾಗ ಅಲ್ಲಿ ಏನು ಕೇಳ್ತಾರಪ್ಪ ಅಂದ್ರೆ, AdSense ಅಕೌಂಟ್ನ ಲಿಂಕ್ ಮಾಡಿರಿ ಅಂತೇಳಿ ಕೇಳ್ತಾರೆ. ಎರಡನೇ ಒಂದು ಸ್ಟೆಪ್ ಎಲ್ಲಿ ಕೇಳ್ತಾರಪ್ಪ ಅಂದ್ರೆ, ಯಾವಾಗ ಕೇಳ್ತಾರಪ್ಪ ಅಂದ್ರೆ, ಸೊ ಫ್ರೆಂಡ್ಸ್, ನಾನು ರೀಸೆಂಟಾಗಿ ಒಂದು ವಿಡಿಯೋ ಮಾಡಿದ್ನಿ ಹಿಂದೆ. ಆ ಒಂದು ವಿಡಿಯೋದಾಗ ಮಾನಿಟೈಸೇಷನ್ಗೆ ಅಪ್ಲೈ ಯಾವ ಥರ ಮಾಡೋದು ಅಂತೇಳಿ ಹೇಳಿದ್ನಿ. ಸೊ ಫ್ರೆಂಡ್ಸ್, ಆ ಒಂದು ವಿಡಿಯೋನ ನಾನು ಐ ಕಾರ್ಡ್ ಹಾಕಿರ್ತೀನಿ. ಆ ಒಂದು ವಿಡಿಯೋನ ನೋಡ್ಕೊಂಬಿಟ್ಟು ಈ ಒಂದು ವಿಡಿಯೋ ನೋಡಿದ್ರಪ್ಪ ಅಂದ್ರೆ ನಿಮ್ಗೆ ಕ್ಲಾರಿಟಿ ಅನ್ನೋದು ಸಿಗ್ತೈತೆ. ಕ್ಲಾರಿಟಿ ಸಿಕ್ಕೇಶಿಂದ ನೀವು ಅವಾಗ ಐಡಿಯಾ ಅನ್ನೋದು ಬಂದ ವಿಡಿಯೋನ ಅರ್ಥ ಮಾಡ್ಕೊತೀರಿ. ಸೊ ಫ್ರೆಂಡ್ಸ್, ಆ ಒಂದು ವಿಡಿಯೋ ನೋಡ್ಕೊಂಡು ಈ ಒಂದು ವಿಡಿಯೋ ನೋಡಿರಿ, ಅಥವಾ ಈ ಒಂದು ವಿಡಿಯೋ ನೋಡ್ಕೊಂಡು ಮೇಲೆ ಆ ಒಂದು ವಿಡಿಯೋ ನೋಡಿದ್ರು ಬರ್ತೈತಿ. ನೀವು ಬರೀ ತಿಳ್ಕೊಂಡ್ರೆ ಸಾಕು ನನಗೆ. ಸೊ ಫ್ರೆಂಡ್ಸ್, ವಿಡಿಯೋನ ಪೂರ್ತಿಯಾಗಿ ನೋಡಿರಿ. ವಿಡಿಯೋನ ನಿಮ್ಗೆ ಸ್ಕಿಪ್ ಮಾಡ್ಕೋಕ್ಕೆ ಹೋಗಬೇಡ್ರಿ. ಏನು ಹಾಕೊಂಡು ನನ್ನದು ಇನ್ನೊಂದ್ಸಲ ಹೇಳ್ತೀನಿ ಕೇಳಿರಿ. ಸೊ ಫ್ರೆಂಡ್ಸ್, ನಾನು ತಮ್ನೇಲ್ನಾಗ ಹೇಳಿದಂಗೆ ನೀವು AdSense ಅಕೌಂಟ್ನಾಗ ಕ್ರಿಯೇಟ್ ಮಾಡಿರಿ, ಜಾಯಿನ್ ಮಾಡಿರಿ ಅಂತೇಳಿ ಕೇಳ್ತಾರಲ್ಲ, ಸೈನ್ ಅಪ್ ಮಾಡ್ಕೊರಿ ಅಂತೇಳಿ. ಸೊ ಫ್ರೆಂಡ್ಸ್, ಆ ಒಂದು ಟೈಮ್ನಾಗ ಅಡ್ರೆಸ್ ವೆರಿಫಿಕೇಷನ್ ಅಂತೇಳಿ ಒಂದು ಬರ್ತೈತೆ. ಅಂದ್ರೆ ಅಡ್ರೆಸ್ನ ಹಾಕ್ರಿ. ನಿಮ್ಮದು ಒಂದು AdSense ಅಕೌಂಟಿಗೆ ನಿಮ್ಮದು ಅಂತ ಒಂದು ಅಡ್ರೆಸ್ನ ನೀವು ಯಾರು ಮಾಡಿರಿ ಅಂತೇಳಿ ಕೇಳ್ತಾರೋ. ಯಾವಾಗ ಕೇಳ್ತಾರಪ್ಪ ಅಂದ್ರೆ, ನೀವು ಮಾನಿಟೈಸೇಷನ್ಗೆ ಅಪ್ಲೈ ಮಾಡೋ ಟೈಮ್ನಾಗ AdSense ಅಕೌಂಟ್ನಾಗ ಅಡ್ರೆಸ್ ಇನ್ಫಾರ್ಮೇಷನ್ ಹಾಕ್ರಿ ಅಂತ ಕೇಳ್ತಾರೆ. ಸೊ ಫ್ರೆಂಡ್ಸ್, ಆ ಒಂದು ಅಡ್ರೆಸ್ ವೆರಿಫಿಕೇಷನ್ನ ನೀವು ಕೇರ್ಫುಲ್ಲಿ ಹಾಕ್ಬೇಕು. ನೀವು ಏನಾರು ನೆಗ್ಲೆಕ್ಟ್ ಮಾಡ್ಕೊಂಡು ಎತ್ತರ ಹಾಕಿರಪ್ಪ ಅಂದ್ರೆ ನಿಮಗೆ AdSense ಅಕೌಂಟಿಂದ ಅರ್ನಿಂಗ್ಸ್ ಅನ್ನೋದು ಬರೋಂಗಿಲ್ಲ. ಸೊ ಫ್ರೆಂಡ್ಸ್, ವಿಡಿಯೋ ಭಾಳ ಇಂಪಾರ್ಟೆಂಟ್ ಐತಿ. ಸೊ ಫ್ರೆಂಡ್ಸ್, ವಿಡಿಯೋನ ಇಂಟ್ರೆಸ್ಟ್ಲಿ ನೋಡಿರಿ. ಮತ್ತು ವಿಡಿಯೋನ ಪೂರ್ತಿಯಾಗಿ ನೋಡಿದ ಮೇಲೆ ವಿಡಿಯೋ ಇಷ್ಟ ಆತಪ್ಪ ಅಂದ್ರೆ ವಿಡಿಯೋಗೆ ಒಂದು ಲೈಕ್ ಕೊಡಿರಿ, ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿರಿ. ಸೊ ಫ್ರೆಂಡ್ಸ್, ಇವತ್ತಿನ ಒಂದು ವಿಡಿಯೋದಾಗ ಅಡ್ರೆಸ್ನ ಯಾವ ಥರ ಹಾಕೋದು ಅಂತೇಳಿ ನಿಮ್ಗೆ ಒಂದು ಪ್ರೂಫ್ ಸಮೇತ ಪ್ರಾಕ್ಟಿಕಲಾಗಿ ಹೇಳ್ತೀನಿ. ಸೊ ಫ್ರೆಂಡ್ಸ್, ನಿಮ್ಮ ಕಣ್ಣು ಮುಂದೆ ನಾನು ಈಗ ಏನೇನೆಲ್ಲ ಹಾಕ್ಬೇಕನ್ನೋದು ಎಲ್ಲನೂ ಪಿನ್ ಟು ಪಿನ್ ಡಿಕ್ಲೇರ್ ಆಗುವಂಗೆ, ಈಸಿ ಆಗುವಂಗೆ, ನಿಮ್ಗೆ ಅರ್ಥ ಆಗುವಂಗೆ ಹೇಳತ್ತೀನಿ. ವಿಡಿಯೋನ ಪೂರ್ತಿಯಾಗಿ ನೋಡಿರಿ ಅಂತೇಳಿ ಅದಕ್ಕೆ ಹೇಳತ್ತೀನಿ. ಸೊ ಫ್ರೆಂಡ್ಸ್, ವಿಡಿಯೋನ ಪೂರ್ತಿಯಾಗಿ ನೋಡಿದ ಮೇಲೆ ವಿಡಿಯೋ ಇಷ್ಟ ಆತಪ್ಪ ಅಂದ್ರೆ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ಚಾನಲ್ ಸಬ್ಸ್ಕ್ರೈಬ್ ಆಗಿರಿ ಅಂತೇಳಿ ಇನ್ನೊಂದ್ಸಲ ಹೇಳತ್ತೀನಿ. ಮತ್ತು ಈ ಒಂದು ವಿಡಿಯೋನ ನೀವು ಒಂದು ಫ್ರೆಂಡ್ಸ್ ಕಲ್ಯಾಗ ಶೇರ್ ಮಾಡಿರಿ. ಯಾರೆಲ್ಲ ಮಾನಿಟೈಸೇಷನ್ಗೆ ಅಪ್ಲೈ ಮಾಡತ್ತಾರಲ್ಲ ಅವ್ರಿಗೆ ಗೊತ್ತಿರೋಂಗಿಲ್ಲ. ಹೊಸ ಸಿಸ್ಟಮ್ ಬಂದೈತಿ, ಹೊಸ ಅಪ್ಡೇಟ್ ಬಂದೈತಿ. ಈ ಒಂದು ಅಪ್ಡೇಟ್ನ ನೋಡ್ಕೊಂಡ್ರಪ್ಪ ಅಂದ್ರೆ ನಿಮ್ಗೆ ಹಾಕುವಂಥ ಮೆಥಡ್ ಗೊತ್ತಾಗೈತಿ. ಮೊದಲೆಲ್ಲ ಇರುವಂಥ ಅಪ್ಡೇಟ್ನ ನಿಮಗೆ ಕನ್ಫ್ಯೂಸ್ ಹಿಡಿತೈತಿ. ಮೊದಲಿರುವಂಥ ಯೂಟ್ಯೂಬ್ನಾಗ ವಿಡಿಯೋಗಳು ಡಿಫ್ರೆಂಟ್ ಅದಾವು. ಈಗ ಹೊಸ ಒಂದು ಅಪ್ಡೇಟ್ ಮುಖಾಂತರ ವಿಡಿಯೋ ಮಾಡತ್ತೀನಿ. ಸೊ ಫ್ರೆಂಡ್ಸ್, ಮೊದಲಿಗೆ ನಾನು ಗೂಗಲ್ದಾಗ ಒಂದು ಇಮೇಜ್ನ ನಾನು ಸ್ಕ್ರೀನ್ಶಾಟ್ ಹೊಡ್ಕೊಂಡು ಆ ಒಂದು ಇಮೇಜನ್ನ ನಿಮ್ಗೆ ಇಲ್ಲಿ ತೋರ್ಸಾಕತ್ತ ನೋಡ್ಬೋದು. ಸೊ ಫ್ರೆಂಡ್ಸ್, ಇಲ್ಲಿ ಮೊದಲಿಗೆ ಏನು ಕೇಳ್ತಾರಪ್ಪ ಅಂದ್ರೆ, ನಿಮ್ಮ ಒಂದು ನೇಮ್ ಕೇಳ್ತಾರೆ. ನಿಮ್ಮ ಒಂದು ನೇಮ್ ಕೇಳಿದ ಮ್ಯಾಲೆ ಏನು ಕೇಳ್ತಾರಪ್ಪ ಅಂದ್ರೆ, ಡ್ಯೂಸಿಬಲ್ ಅಂತೇಳಿ ಮೆಸೇಜ್ ಬರ್ತೈತಿ. ನೀವು ಅಲ್ಲಿ ಇಂಡಿವಿಜುವಲ್ ಅಂತೇಳಿ ಕ್ಲಿಕ್ ಮಾಡ್ಬೇಕು. ಸೊ ಫ್ರೆಂಡ್ಸ್, ಇಂಡಿವಿಜುವಲ್ ಅಂದರೆ ನಾನು ಬಿಸ್ನೆಸ್ ರಿಲೇಟೆಡ್ ಆಗಿ ಈ ಒಂದು ಈ ಒಂದು AdSense ಅಕೌಂಟ್ನ ಕ್ರಿಯೇಟ್ ಮಾಡತ್ತೆ ನಂಗೆ. ಬಿಸ್ನೆಸ್ ರಿಲೇಟೆಡ್ ಆಗಿರುವಂಥ ಕಂಟೆಂಟ್ನ ಮಾಡತ್ತೆ ನಂಗೆ. ಸೊ ಫ್ರೆಂಡ್ಸ್, ಅಲ್ಲಿ ನೀವು ಇಂಡಿವಿಜುವಲ್ ಅಂತೇಳಿ ಸೆಲೆಕ್ಟ್ ಮಾಡಬೇಕು. ಒಂದೇ ಒಂದು ಆಪ್ಷನ್ ಇದ್ದಲ್ಲಿ ಇಂಡಿವಿಜುವಲ್ ಅಂತೇಳಿ ಹಾಕಬೇಕು. ಒತ್ತಿ ಹೇಳತ್ನು. ವಿಡಿಯೋನ ನೆಗ್ಲೆಕ್ಟ್ ಮಾಡೋಕೆ ಹೋಗಬೇಡ್ರಿ. ಎರಡನೇದು ಬಂದುಬಿಟ್ಟು ನಿಮ್ಮ ಒಂದು ನೇಮ್ ಕೇಳ್ತಾರೆ. ನೇಮ್ ಅಂದ್ರೆ ಸೊ ಫ್ರೆಂಡ್ಸ್, ಭಾಳಷ್ಟು ಮಂದಿ ಕನ್ಫ್ಯೂಷನ್ ಮಾಡ್ಕೊತೀರಿ. ನೇಮ್ ಅಂದ್ರೆ ನಿಮ್ಮ ಒಂದು ಹೆಸರು ಹಾಕ್ಬೇಕು. ನಿಮ್ಮ ಒಂದು ಚಾನಲ್ ಹೆಸರು ಹಾಕಕ್ಕೆ ಹೋಗಬೇಡ್ರಿ. ನಿಮ್ಮ ಒಂದು ಚಾನಲ್ ಹೆಸರು ಅಲ್ಲ, ನಿಮ್ಮ ಒಂದು ಚಾನಲ್ ಹೆಸರನ್ನ ಹಾಕಬೇಡ್ರಿ. ಒತ್ತಿ ಹೇಳಾಕತ್ತನ್ನು ಪ್ರತಿಯೊಂದೂ ಭಾಳ ಇಂಪಾರ್ಟೆಂಟ್ ಇರುವಂಥ ಸ್ಟೆಪ್ ಇದೆ. ಈ ಒಂದು ಸ್ಟೆಪ್ನ ನೆಗ್ಲೆಕ್ಟ್ ಮಾಡೋಕೆ ಹೋಗಬೇಡ್ರಿ. ಸೊ ಫ್ರೆಂಡ್ಸ್, ಎರಡನೇ ಒಂದು ಸ್ಟೆಪ್ಪಿಗೆ ಬಂದುಬಿಟ್ಟು ನಿಮ್ಮ ಒಂದು ಹೆಸರು ಕೇಳ್ತಾರೋ. ನಿಮ್ಮ ಒಂದು ಹೆಸರು ಆಧಾರ್ ಕಾರ್ಡ್ನಾಗ ಇರುವಂಥ ಹೆಸರು. ಸೊ ಫ್ರೆಂಡ್ಸ್, ಆಧಾರ್ ಕಾರ್ಡ್ನಾಗ ಇರುವಂಥ ಹೆಸರನ್ನ ನೀವು ಕ್ಯಾಪಿಟಲ್ ಇದ್ದರೆ ಕ್ಯಾಪಿಟಲ್ ಹಾಕಿರಿ, ಅಂದ್ರೆ ಸ್ಪೇಸ್ ಇದ್ರೆ ಸ್ಪೇಸ್ ಕೊಡಿರಿ. ಸೊ ಫ್ರೆಂಡ್ಸ್, ನೀವು ಅಕಸ್ಮಾತ್ ಈಗ ನನ್ನ ಒಂದು ಹೆಸರು ಲಕ್ಷ್ಮಣ್ ಐತಿ, ಲಕ್ಷ್ಮಣ್ ಕುಮಾರ್ ಅಂತ ಐತಿ ತಿಳ್ಕೊರಿ. ಲಕ್ಷ್ಮಣ್ ಕುಮಾರ್ ಇತ್ತಪ್ಪ ಅಂದ್ರೆ ಕುಮಾರ್ ಏನಾದ್ರು ಗ್ಯಾಪ್ ಇತ್ತಪ್ಪ ಅಂದ್ರೆ ಗ್ಯಾಪ್ನ ಕೊಡ್ಬೇಕು. ಕ್ಯಾಪಿಟಲ್ ಇತ್ತು ಅಂದ್ರೆ ಕ್ಯಾಪಿಟಲ್ ಕೊಡ್ಬೇಕು. ಯಾವ ಲೆಟ್ರ್ ಇರತ್ತೆ ಯಾವ ಲೆಟ್ರನ್ನ ಹಾಕಬೇಕು. ನೀವು ಮಿಸ್ಟೇಕ್ ಮಾಡೋಕೆ ಹೋಗಬಾರ್ದು. ಮಿಸ್ಟೇಕ್ ಮಾಡಿದ್ರಪ್ಪ ಅಂದ್ರೆ ಸೊ ಫ್ರೆಂಡ್ಸ್, ಗೊತ್ತಿರಲಿ, ನಿಮ್ಮ ಒಂದು AdSense ಅಕೌಂಟಿಗೆ ಅರ್ನಿಂಗ್ಸ್ ಅನ್ನೋದು ಆಗಂಗಿಲ್ಲ. ಬಂದ್ರೂ ನಿಮ್ಮ ಒಂದು ಅಕೌಂಟಿಗೆ ವಿತ್ಡ್ರಾ ಆಗೋದಿಲ್ಲ. ಈ ಒಂದು ಅಡ್ರೆಸ್ ವೆರಿಫಿಕೇಷನ್ನ ಕೇರ್ಫುಲ್ಲಿ ಹಾಕಿರಿ. ಸೊ ಫ್ರೆಂಡ್ಸ್, ಹೆಂಗಿದ್ದಂಗೆ ಹಾಕ್ರಿ. ಆಧಾರ್ ಕಾರ್ಡ್ನ ಹೆಂಗಿರತ್ತಲ್ಲಿ ಹಂಗೆ ಹಾಕ್ರಿ. ಮತ್ತು ನಿಮ್ಮ ಒಂದು ಫಾದರ್ ಹೆಸರು ಎರಡು ಇತ್ತಪ್ಪ ಅಂದ್ರೆ ನಿಮ್ಮ ಒಂದು ಫಾದರ್ ಹೆಸರನ್ನ ಆ್ಯಡ್ ಮಾಡಿರಿ. ನಿಮ್ಮ ಅಕಸ್ಮಾತ್ ಅಡ್ರೆಸ್ ಇತ್ತಪ್ಪ, ನಿಮ್ಮ ಸರ್ ನೇಮ್ ಇತ್ತಪ್ಪ ಅಂದ್ರೆ ಡೈರೆಕ್ಟ್ ಸರ್ ನೇಮ್ನ ಆ್ಯಡ್ ಮಾಡಿರಿ. ಸೊ ಫ್ರೆಂಡ್ಸ್, ನಿಮ್ಮ ಒಂದು ನೇಮ್ ಕೇಳಿದಲ್ಲಿ ನಿಮ್ಮ ಒಂದು ಐಡಿಯಾ ಬಂತು ನಾವು ಯಾವ ಥರ ಹಾಕಬೇಕು ಅನ್ನೋದು. ಇನ್ನು ಅಡ್ರೆಸ್ 1 ಅಡ್ರೆಸ್ 2 ಅಂತ ಬರ್ತೈತಿ. ಸೊ ಫ್ರೆಂಡ್ಸ್, ನಾನು ನೋಡಿದ ಪ್ರಕಾರ ಒಂದು 70 to 80% ಪೀಪಲ್ಸ್ ಅಂದ್ರೆ 70 to 80% ಕ್ರಿಯೇಟರ್ಸ್ಗಳು ಇಲ್ಲೇ ಹಿಡಿತಾರೆ. ಏನಂತ ಹಿಡಿತಾರಪ್ಪ ಅಂದ್ರೆ ಅಡ್ರೆಸ್ 1 ಅಡ್ರೆಸ್ 2 ಇದರಲ್ಲಿ ಕನ್ಫ್ಯೂಷನ್ ಮಾಡ್ತಾರೆ.
ಅವ್ರಿಗೆ ಹಾಕೋದು ಗೊತ್ತಾಗಂಗಿಲ್ಲ ಕೆಲವಷ್ಟು ಮಂದಿಗೆ ಅಡ್ರೆಸ್ ಹಾಕೋದು. ಈಗ ಆಧಾರ್ ಕಾರ್ಡ್ ಹಿಂದೆ ಒಂದು ಅಡ್ರೆಸ್ ಅಂತೇಳಿ ಒಂದು ಇನ್ಫಾರ್ಮೇಷನ್ ಕೊಟ್ಟಿರ್ತಾನೆ. ನಿಮ್ಮೊಂದು ಆಧಾರ್ ಕಾರ್ಡ್ ಹಿಂದೆ ನೀವು ತಿರುಗಿಸಿ ನೋಡ್ಕೊಂಡ್ರಿಪ್ಪ ಅಂದ್ರೆ ಕರೆಕ್ಟಾಗಿ ಅಲ್ಲಿ ಅಡ್ರೆಸ್ ಅನ್ನೋದು ಏನು ಕೊಟ್ಟಿರ್ತಾನಲ್ಲ ಅದು ಹೆಂಗೆ ಐತ್ಲೆ ಹಂಗೆ ಇಳಿಸ್ಬೇಕು. ಹೆಂಗೆ ಇಳಿಸ್ಬೇಕಪ್ಪ ಅಂದ್ರೆ ಅಡ್ರೆಸ್ 1 ಇದ್ದಲ್ಲಿ ಅರ್ಧ ಮಾಡಿ ನೀವು ಅಡ್ರೆಸ್ಗಳನ್ನ ಇಲ್ಲಿ ಫುಲ್ ಮಾಡ್ಬೇಕು. ಅಂದ್ರೆ ಈಗ ನಿಮ್ಮ ಒಂದು ಊರು ತಾಲೂಕನ್ನ ಕೊಟ್ಟಿರ್ತಾನೋ 1-2 ಲೈನ್ದಾಗ, ಇನ್ನೊಂದು 2 ಲೈನ್ದಾಗ ಏನು ಕೊಟ್ಟಿರ್ತಾನಪ್ಪ ಅಂದ್ರೆ ನಿಮ್ಮೊಂದು ಪಿನ್ ಕೋಡ್ನ ಕೇಳಿರ್ತಾನೋ, ನಿಮ್ಮ ಊರನ್ನ ಕೊಟ್ಟಿರ್ತಾನೆ. ಸೊ ಫ್ರೆಂಡ್ಸ್ ತಾಲೂಕು ಸ್ಟೇಟ್ ಎಲ್ಲ 1 ಲೈನಾಗ ಕೊಟ್ಟಿರ್ತಾನೋ ಅವನೇ ನೋಡಕಪ್ಪ ಅಂದ್ರೆ ನೀವು ಅರ್ಧ ಹಾಕ್ಬೇಕು. ಇಲ್ಲಿ 1ನೇ ಲೈನ್ದಾಗ ನೀವು ಒಂದು ಏನೇನು ಕೊಟ್ಟಿರ್ತಾನಲ್ಲ ಮ್ಯಾಗಿನ 2 ಲೈನ್ ಅವ್ನು ಬರಿಬೇಕು. ಅಡ್ರೆಸ್ 2 ಇದ್ದಲ್ಲಿ ಲಾಸ್ಟ್ ನಿಮ್ಮ ಒಂದು ಪಿನ್ ಕೋಡ್ದು ಅದನ್ನೆಲ್ಲ ಹಾಕಬೇಕು. ನಿಮ್ಮ ಸರ್ ನಿಮ್ಮ ಯಾರ ಮಗ ಎಲ್ಲ ಸಣ್ಣಪತಿ ಕೊಟ್ಟಿರ್ತಾನೋ ಹಾಪ್ ಮಾಡ್ಕೇಸಿಂದ ಆ ಒಂದು ಅಡ್ರೆಸ್ನ ನೀವು ಇಲ್ಲಿ ಎಂಟ್ರ್ ಮಾಡ್ಬೇಕು. ಸೊ ಫ್ರೆಂಡ್ಸ್ ನಿಮ್ಗೆ ಸಿಕ್ಕೈತೆ ತಿಳ್ಕೊಳ್ತೀನಿ, ಇನ್ಫಾರ್ಮೇಷನ್ ಐಡಿಯಾ ಓದೋದೈತೆ ತಿಳ್ಕೊಳ್ತೀನಿ. ಇನ್ನು ಇಲ್ಲಿ ನೀವು ನೋಡ್ಬೋದು, ಇನ್ನು ಇಲ್ಲಿ ನೀವು ನೆಕ್ಸ್ಟ್ ಟೌನ್ ಅಂತ ಕೊಟ್ಟಿರ್ತಾನೆ. ಟೌನ್ ಅಂದ್ರೆ ನೀವು ಇರುವಂಥ ಊರಾಗಿರ್ಬೋದು, ನೀವು ಇರುವಂಥ ಸಿಟಿ ಆಗಿರ್ಬೋದು ಹಾಕ್ರಿ. ನೀವು ಇರುವಂಥ ಸಿಟಿನ ಹಾಕ್ರಿ, ಆಲ್ಮೋಸ್ಟ್ ಆಲ್ ಸಿಟಿನ ಹಾಕ್ರಿ. ಟೌನ್ ನಿಯರೆಸ್ಟ್ ಇರುವಂಥ ಒಂದು ಬಿಗ್ಗೆಸ್ಟ್ ಪ್ಲೇಸ್ ಅಂದಂಗೆ ಅದ. ಸೊ ಫ್ರೆಂಡ್ಸ್ ಇಲ್ಲಿ ನೋಡ್ಬೋದು ಪೋಸ್ಟಲ್ ಕೋಡ್ ಬರೋದು. ಇಲ್ಲಿ ಪೋಸ್ಟಲ್ ಕೋಡ್ ಅಂದ್ರೆ ಪಿನ್ ಕೋಡ್ ಅಂದಂಗೆ. ಸೊ ಫ್ರೆಂಡ್ಸ್ ಎರಡೂ ಆದರೆ ಪೋಸ್ಟಲ್ ಕೋಡ ಪಿನ್ ಕೋಡ್ಗೆ ವ್ಯತ್ಯಾಸ ಏನು ಡಿಫ್ರೆಂಟ್ ಏನು ಇರೋದಿಲ್ಲ. ನೀವು ನಿಮ್ಮ ಒಂದು ಪಿನ್ ಕೋಡ್ ನೀವು ಯಾವ ಒಂದು ಊರಿನ ಹೆಸರು ಹಾಕಿರ್ತಿರಲಿ ಆ ಒಂದು ಊರಿನ ಪಿನ್ ಕೋಡ್ ಬರುತ್ತೆ. ಆ ಒಂದು ಊರಿನ ಪಿನ್ ಕೋಡನ್ನ ನೀವು ಇಲ್ಲಿ ಎಂಟ್ರ್ ಮಾಡ್ಬೇಕು. ಎಂಟ್ರ್ ಮಾಡಿದ ಮೇಲೆ ಮುಗಿದು ಹೋಗುತ್ತೆ. ನಿಮ್ಮ ಒಂದು ಇದನ್ನು ಕೇಳ್ತಾನೆ ಸ್ಟೇಟ್ ಅಂದ್ರೆ ನಿಮ್ಮ ಒಂದು ರಾಜ್ಯ ಕೆಲವೊಂದು ಮೊಬೈಲಾಗ ಕೇಳ್ತಾನೆ, ಕೆಲವೊಂದು ಸಲ ಕೇಳೋಂಗಿಲ್ಲ. ನಿಮ್ಮ ಒಂದು ಫೋನ್ ನಂಬರ್ ಕೇಳ್ತಾನೆ. ಅಕಸ್ಮಾತ್ ನಿಮ್ಮ ಒಂದು ಪೋಸ್ಟ್ ಆಫೀಸಿಗೆ ನಿಮ್ಮ ಒಂದು ಅಡ್ರೆಸ್ ಕರೆಕ್ಟಾಗಿ ಮ್ಯಾಚ್ ಆದಪ್ಪ ಅಂದ್ರೆ ನಿಮ್ಗೆ ಫೋನ್ ನಂಬರ್ ಮುಖಾಂತರ ವೆರಿಫೈ ಅನ್ನೋದು ಮಾಡ್ಕೋತಾರೆ. ನಿಮ್ಮ ಒಂದು ಫೋನ್ ನಂಬರ್ನ ಹಾಕಿದ್ರೆ ಹಾಕ್ಬೋದು, ಬಿಡ್ಬೋದು. ಇಷ್ಟು ನೀವು ಹಾಕಿದ್ರಪ್ಪ ಅಂದ್ರೆ ನಿಮ್ಮ ಒಂದು ಅಡ್ರೆಸ್ ಅನ್ನೋದು ಆ್ಯಡ್ ಆಕೈತಿ, ಕ್ರಿಯೇಟ್ ಆಕೈತಿ. ಮತ್ತು ಈ ಒಂದು ಅಡ್ರೆಸ್ನ ಮ್ಯಾಚ್ ಮಾಡೋ ಸಲುವಾಗಿ ಕೆಲವೊಂದು ಸಲ ಟೈಮ್ ತೊಗೊಂಡು ಮತ್ತು ನೀವು ನೆಕ್ಸ್ಟ್ ಪ್ರೊಸೀಜರ್ನ ಕಂಪ್ಲೀಟ್ ಮಾಡ್ಬೋದು. ನೀವು ಮಾನಿಟೈಸೇಷನ್ಗೆ ಅಪ್ಲೈ ಮಾಡ್ಬೋದು. ಸೊ ಫ್ರೆಂಡ್ಸ್ ಇದಾಗಿತ್ತು ಇವತ್ತಿನ ಒಂದು ವಿಡಿಯೋ. ಮತ್ತು ಇಂಥದ್ದು ಒಂದು ಬೆಸ್ಟ್ ಟಾಪಿಕ್ನ ಯೂಟ್ಯೂಬ್ ಆಗಿರ್ಬೋದು, ಆ್ಯಡ್ಸೆನ್ಸ್ ಆಗಿರ್ಬೋದು, ಟೆಲಿಗ್ರಾಮ್ ಆಗಿರ್ಬೋದು, ಯಾವುದೋ ಒಂದು ಇದಾಗ್ತಲ್ಲ ಇನ್ಸ್ಟಾಗ್ರಾಮ್ ಆಗಿರ್ಬೋದು, ಏನೋ ಒಂದು ಅಪ್ಡೇಟ್ ಬೇಕಂದ್ರೂ ನನಗೆ ನೀವು ಕಮೆಂಟ್ ಮಾಡಿರಿ. ನಾನು ಆದಷ್ಟು ಜಲ್ದಿ ರಿಪ್ಲೈನ ವಿಡಿಯೋ ಮುಖಾಂತರ ಮಾಡ್ತೀನಿ. ಸೊ ಫ್ರೆಂಡ್ಸ್ ಮತ್ತು ನೀವು ಮುಂದಿನ ಟಾಪಿಕ್ನಾಗ ಭೇಟಿ ಹಾಕೋಣ. ಅಲ್ಲಿವರೆಗೂ ಟಾಟಾ.